ಪೆರ್ಗಮ ಸಂದೇಶವನ್ನು ಕುರಿತು ಧ್ಯಾನ ಮಾಡ್ತಾ ಬಂದೆವು. ಪೆರ್ಗಮ ಎಂಬುದಾಗಿ ಹೇಳುವಾಗ ದುರ್ಗವು ಎಂಬುದಾಗಿ ಅದರ ಅರ್ಥ. ಮತ್ತು ಆ ಪೆರ್ಗಮ ಸಭೆಯ ಅದರ ಒಂದು ಬಹಳ ಮುಖ್ಯವಾದಂತ ಒಂದು ಮೆಚ್ಚುಗೆ ಆಗಿರುವಂತ ಸಂಗತಿಯನ್ನು ಕರ್ತನಾದ ಯೇಸು ಕ್ರಿಸ್ತನು ಗುರುತಿಸಿ ಅದನ್ನು ಮೆಚ್ಚಿಕೊಂಡಿದ್ದು ಎಲ್ಲಂದ್ರೆ ಅಂತಿಪ ಎಂಬ ಒಬ್ಬ ಭಕ್ತನು ಆತನು ಹತಸಾಕ್ಷಿ ಆಗುವಾಗಲೂ ಕೂಡ 14ನೇ ವಚನದಲ್ಲಿ ನಾವು ಮಾತನ್ನು ಕಾಣ್ತೇವೆ. ಅಂತಿಪ ಎನ್ನುವವನು ಆತನು ಕೊಲ್ಲಲ್ಪಟ್ಟರೂ ಕೂಡ ಯಥಾರ್ಥವಾಗಿ ನಂಬಿಕೆಯಿಂದ ನಿಂತರು. 13ನೇ ವಚನ ಕೊನೆ ಭಾಗ ನಾನು ಓದ್ತಾ ಇದ್ದೀನಿ. ನೀನಿರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಕಸ್ಥನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಯಾದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಹತಸಾಕ್ಷಿ ಆದಾಗ, ಒಬ್ಬನ ರಕ್ತಸಾಕ್ಷಿ ಆದಾಗ ಕ್ರಿಸ್ತ ಸಭೆಯು ಎಷ್ಟೋ ಗಲಿಬಿಲಿ ಆಗ್ತಿತ್ತು. ಉದಾಹರಣೆಗೆ, ಸೌಲನು ಪೌಲನಾಗಿ ಪರಿವರ್ತನೆ ಆದಾಗ ದಮಸ್ಕ ಮಾರ್ಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ದರ್ಶಿಸಿದಾಗ ಆ ಸೌಲನು ಪೌಲನಾಗಿ ಬದಲಾಗಿರುವಂತಹ ಸೌಲನನ್ನು ಸ್ವೀಕರಿಸೋದಕ್ಕೆ ಕ್ರೈಸ್ತ ಸಭೆಯು ಹಿಂಜರಿತಿತ್ತು. ಯಾಕೆಂಬುದಾಗಿ ಹೇಳುವಾಗ ಆತನು ಬಹಳ ಹಿಂಸಕನಾಗಿದ್ದನು. ಹಿಂಸೆ ನಡೆಯುತ್ತಿರುವಾಗ, ರಕ್ತಪಾತ ನಡೆಯುತ್ತಿರುವಾಗ, ನರಮೇಧ ನಡೆಯುತ್ತಿರುವಾಗ ಯಾರಿಗೆ ಆದರೂ ಒಂದು ರೀತಿ ಪ್ರಾಣದ ಮೇಲೆ ಒಂದು ಏನು ಗಾಬರಿ ಉಂಟಾಗುತ್ತೆ, ಭೀತಿ ಉಂಟಾಗುತ್ತೆ. ಪ್ರಾಣ ಭಯದಿಂದ ಅವರು ಕಷ್ಟಪಡುತ್ತಾ ಒದ್ದಾಡುತ್ತಿರುವಂತ ಸಂದರ್ಭದಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇರುವಂತಹ ನಂಬಿಕೆಯನ್ನು ಪೆರ್ಗಮ ಸಭೆಯವರು ಬಿಟ್ಟು ಬಿಡಲಿಲ್ಲ. ದಟ್ ವಾಸ್ ದ ಗ್ರೇಟೆಸ್ಟ್ ಸ್ಟ್ರೈಕಿಂಗ್ ಫೀಚರ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದ ಪೆರ್ಗಮ ಚರ್ಚ್. ಪೆರ್ಗಮಂ ಸಭೆಯ ಒಂದು ಅತಿ ಅದ್ಭುತವಾದಂತ ಒಂದು ಸಾಕ್ಷಿಯಾದಾಗಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಆ ಮಾತನ್ನೇ ಹೇಳುವುದನ್ನು ನಾವು ಅಲ್ಲಿ ಕೇಳಿಸ್ಕೊಳ್ತೇವೆ. ನನಗೆ ನಂಬಿಕಸ್ಥನು ಸಾಕ್ಷಿಯೂ ಆದ ಅಂತಿಪನನ್ನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ, ಸಾಮಾನ್ಯವಾದ ದಿನಗಳಲ್ಲಿ ಅಲ್ಲ. ಎಲ್ಲರೂ ನಂಬಿಕೊಂಡು ಸಭೆಗೆ ಹೋಗ್ಬೋದು, ಆರಾಧನೆ ಸಲ್ಲಿಸುವುದು ಮತ್ತು ಮಧ್ಯಾಹ್ನ ಹಿಂತಿರುಗಿ ಬರುವುದು ಆರಾಮಾಗಿ ನಡೆದು ಹೋಗಿರುವಂತಹ ದಿನಗಳಲ್ಲಿ ಅಲ್ಲ. ಆದರೆ ಹಿಂಸೆ ನಡೆಯುವಂತಹ ಸಂದರ್ಭದಲ್ಲಿ, ರಕ್ತಪಾತ ಆಗುವ ಸಂದರ್ಭದಲ್ಲಿ ಅಂತಿಪನನ್ನು ಒಂದು ದೊಡ್ಡ ಹಸುವಿನ ವಿಗ್ರಹದಲ್ಲಿ, ಒಂದು ಎತ್ತಿನ ವಿಗ್ರಹದ ಹಿತ್ತಾಳೆಯ ವಿಗ್ರಹದ ಒಳಗಡೆ ಆತನನ್ನಿಟ್ಟು ಆ ಬೆಂಕಿಯ ಶಾಖದಲ್ಲಿ ಆತನ ರಕ್ತ ಮಾಂಸ ಮೂಳೆಗಳು ಕುದ್ದು ಅದು ಹೊರಚಿಮ್ಮಿ ಬರುವಾಗ ಇವರು ಕೇಕೆ ಹಾಕ್ತಿದ್ರು, ಬೊಬ್ಬೆ ಹೊಡಿತಿದ್ರು. ಇವರೊಂದು ರೀತಿ ಸಂತಸ ವ್ಯಕ್ತಪಡ್ತಕ್ಕಂಥ ಒಂದು ಏನು ವಿಚಿತ್ರವಾದಂತ ಒಂದು ಸಂದರ್ಭ ಇರುವಂತದ್ದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಪೆರ್ಗಮ ಸಭೆಯ ಕಾಲಘಟ್ಟ ಅಂತಹ ಅಂತಿಪನ ಹತಸಾಕ್ಷಿಯ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದರು. ಹಾಗಾದ್ರೆ ಸ್ಮುರ್ಣ ಸಭೆಗೂ ಪೆರ್ಗಮ ಸಭೆಗೂ ಮತ್ತು ಎಫೆಸ ಸಭೆಗೂ ಪೆರ್ಗಮ ಸಭೆಗೂ ಇರುವಂತ ವ್ಯತ್ಯಾಸ ಏನೆಂಬುದಾಗಿ ಹೇಳುವಾಗ, ಸ್ಮುರ್ಣ ಸಭೆಯಲ್ಲಿ ಒಂದು ತಪ್ಪು ಕೂಡ ಕರ್ತನಾದ ಯೇಸು ಕ್ರಿಸ್ತನು ಕಾಣಲಿಲ್ಲ. ಒಂದು ತಪ್ಪನ್ನು ಕೂಡ, ಒಂದು ಆಪಾದನೆಯನ್ನು ಕೂಡ ಮಾಡಲಿಲ್ಲ. ಆದರೆ ಎಫೆಸ ಸಭೆಗೆ ಬಂದಾಗ, ಮೊದಲನೇ ಸಭಾ ಎಫೆಸ ಸಭೆಯಲ್ಲಿ ಪ್ರೀತಿ ತಣ್ಣಗಾಗಿ ಹೋಗಿತ್ತು. ಮೊದಲ ಪ್ರೀತಿ ಬಿಟ್ಟಿತ್ತು. ಅದಕ್ಕಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಡ್ಬೇಕಾಗತ್ತೇನೆಂದ್ರೆ, ಆ ದೀಪ ಸ್ತಂಭವನ್ನೇ ನಾನು ತೆಗೆದು ಹಾಕ್ತೇನೆ, ಸಭೆನೇ ನಾನು ತೆಗೆದು ಹಾಕ್ತೇನೆ. ಆ ಪ್ರೀತಿಯ ನೆಲಗಟ್ಟಿನಲ್ಲಿ ಕಟ್ಟಲ್ಪಟ್ಟಿರುವಂಥದ್ದು ಸಭೆ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಚನವನ್ನು ನಾವು ನೆನಪು ಮಾಡಿಕೊಳ್ಳುವಾಗ, ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಎಂಬುದಾಗಿ ನಾವು ಕಾಣ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಚಿಂದಿಸಿ, ತನ್ನ ಸ್ವರಕ್ತವನ್ನು ಚೆಲ್ಲಿ ಸಭೆಯನ್ನು ಕೊಂಡುಕೊಂಡನು. ಪ್ರಿಯರೇ, ಸಭೆಯನ್ನು ಕಟ್ಟುವವನಾತನು. ಆಗ
ಬಂದಿರುವಂತಹ ಅಥವಾ ಬರುವಂತಹ ಸವಾಲುಗಳನ್ನು ಎದುರಿಸಲು ಸಮರ್ಥನಾಗಿರುವಂತಹ ದೇವರು ಕರ್ತನಲ್ಲಿ ಪ್ರಿಯರೇ. ಹಾಗೆ ನಾವು ಗಮನಿಸಿ ನೋಡ್ತೇವೆ, ಪೆರ್ಗಮ ಸಭೆಯಲ್ಲಿ, ಎಫೆಸ್ ಸಭೆಯಲ್ಲಿ ಒಂದು ತಪ್ಪು ಇದ್ದರೆ ಪೆರ್ಗಮ ಸಭೆಯಲ್ಲಿ 2 ತಪ್ಪುಗಳಿದ್ದವು. ಬಿಳಾಮನ ಕುರಿತು ನಾವು ಸಾಕಷ್ಟು ಧ್ಯಾನಿಸಿದೆವು. ಬಿಳಾಮನ ಪ್ರಾರಂಭವು, ಬಿಳಾಮನ ನುಡಿಗಳು ಮತ್ತು ಬಿಳಾಮನ ಒಂದು ದುರ್ವರ್ತನೆ, ಆತನ ಒಂದು ಕೆಟ್ಟ ನಡವಳಿಕೆ ಹೇಗಿತ್ತು. ಆತ ಪ್ರಾರಂಭದಲ್ಲಿ ದೇವರನ್ನ ಅವಲಂಬಿಸಿರುವಂತವನಾಗಿ, ದೇವರ ಮೇಲೆ ಆಧಾರ ಪಟ್ಟಿರುವಂತವನಾಗಿ, ದೇವರನ್ನೇ ನಂಬಿಕೊಂಡಿರುವಂತವನಾಗಿ, ದೇವರ ಪಕ್ಷದಲ್ಲಿರುವಂತ ಪ್ರವಾದಿಯಾಗಿದ್ದರೂ ಕೂಡ ಆತನು ಹಂತ ಹಂತವಾಗಿ ಕಾಂಪ್ರಮೈಸ್. ಈಗ ನಾವು ಗಮನಿಸಿ ನೋಡುವಾಗ ಪೆರ್ಗಮ ಸಭೆಯು ಕಾಂಪ್ರಮೈಸ್ ಸಭೆ ಆಗ್ತದೆ. ಏನ ಜೊತೆಯಲ್ಲಿ ಕಾಂಪ್ರಮೈಸ್ ಆಗ್ತಿರೋದಂತ ಎಂಬುದಾಗಿ ನಾವು ನೋಡುವಾಗ ಆ ಒಂದು ಉದಾಹರಣೆಯ ಆಗಿ ವಿವರಿಸಿ ಹೇಳಲ್ಪಟ್ಟಿದ್ದು 14ನೇ ವಚನದ ಕೊನೆ ಭಾಗವನ್ನು ನಾನು ಓದ್ತಾ ಇದ್ದೇನೆ. ವಿಗ್ರಹ ಮಧ್ಯಭಾಗದಿಂದ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ದುರ್ಬೋಧನೆಯನ್ನು ಅವಲಂಬಿಸಿರುವವರು ಪೆರ್ಗಮ ಸಭೆಯಲ್ಲಿದ್ದಾರೆ. ಏನು ದುರ್ಬೋಧನೆ ಎಂಬುದಾಗಿ ಹೇಳುವಾಗ, ವಿಗ್ರಹಗಳಿಗೆ ನೈವೇದ್ಯ ಮಾಡಿರೋದನ್ನ ಅಚಾನಕ್ಕಾಗಿ ತೆಗೆದುಕೊಂಡ್ರು ತಗೋಬಹುದು. ಅಂದ್ರೆ ಒಂದು ವಿಕೃತ ಬೋಧನೆ, ಒಂದು ವಿಚಿತ್ರ ಬೋಧನೆ. ಆದಿಸಭೆಯ ಕಾಲದಲ್ಲಿಯೇ ಹೇಗೆ ಸೈತಾನನು ಕುಯುಕ್ತಿಯಿಂದ ಜನರೊಳಗಡೆನೆ ಬಂದು ಅವರನ್ನ ಗಲಿಬಿಲಿಗೊಳಿಸುವಂತಹದ್ದು ಮಾಡಿದ್ದಾನೆ ಎಂಬುದನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ಹಾಗೆ ಎರಡನೇದಾಗಿ ನಿಕೊಲಾಯಿತರ ಬೋಧನೆಯನ್ನು ಅನುಸರಿಸುವವರು, ನಿಕೊಲಾಯಿತರ ಬೋಧನೆಯನ್ನು ಅವಲಂಬಿಸುವವರು. ಈ ಅವಲಂಬನೆಗಳು, 2 ಅವಲಂಬನೆಗಳು ಕರ್ತನಿಗೆ ಕೋಪವನ್ನು ಎಬ್ಬಿಸಿರುವಂತವಾಗಿವೆ. ಪೆರ್ಗಮ ಸಭೆಯಲ್ಲಿರುವ ಈ 2 ತಪ್ಪುಗಳನ್ನು ಜೀವವುಳ್ಳ ದೇವರು, ಸರ್ವೋನ್ನತನಾದ ದೇವರು, ಮಹಾಶಕ್ತಿಶಾಲಿಯಾದಂತಹ ದೇವರು, ತನ್ನ ಸೂಕ್ಷ್ಮ ಕಣ್ಣುಗಳಿಂದ ದೃಷ್ಟಿಸುವಂತಹ ದೇವರು ಸಭೆಯ ಒಳಗಡೆ ಇರುವಂತಹ ಆ ಸಂಗತಿಗಳನ್ನು ಗಮನಿಸಿದಾಗ ಅದಗಳನ್ನು ಎತ್ತಿ ಹೇಳುವನಾಗಿದ್ದಾನೆ ಪ್ರಿಯರೇ. ನೋ ಒನ್ ಈಸ್ ಬಿಯಾಂಡ್ ಗಾಡ್. ದೇವರ ಮತ್ತು ದೇವರ ಕೃಪೆಗಿಂತ, ದೇವರಿಗಿಂತ ಹೆಚ್ಚಾಗಿರುವ ವ್ಯಕ್ತಿ ಒಬ್ಬರೂ ಇಲ್ಲ. ಯಾಕೆಂಬುದಾಗಿ ಹೇಳುವಾಗ, ನಾವು ಕರ್ತನಾಂತ ಯೇಸು ಕ್ರಿಸ್ತನನ್ನ ನಂಬಿಕೊಂಡಿರುವಂತ ವಿಶ್ವಾಸಿಗಳಾಗಿ, ನಂಬಿಕಸ್ಥ ಮಕ್ಕಳಾಗಿ, ನಮಗೆ ಆಧಾರ, ನಾವು ಅವಲಂಬಿಸಬೇಕಾಗಿರೋದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಮಾತ್ರ ಪ್ರಿಯರೇ. ಮನುಷ್ಯ ಮಾತ್ರದವರ ಸಂಗಡ ನಮಗೆ ಸ್ನೇಹ ಇರಬಹುದು, ಆದರೆ ಮನುಷ್ಯ ಮಾತ್ರದವರ ಜೊತೆಯಲ್ಲಿ ನಮಗೆ ಒಡನಾಟ ಇರಬಹುದು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯಕ್ಕೆ ಬಂದಾಗ ದೇರ್ ಇಸ್ ನೋ ಕಾಂಪ್ರಮೈಸ್. ಪೆರ್ಗಮ ಸಭೆ ಎಲ್ಲೋ ಒಂದು ಕಡೆ ಆ ಲೈನ್ ಅನ್ನು ದಾಟಿರುವುದನ್ನು ಕರ್ತನಾಂತ ಯೇಸು ಕ್ರಿಸ್ತನು ಆತನು ಕಂಡಿದ್ದು, ಆತನು ಗುರುತಿಸಿದ್ದು ಯೋಹಾನನಿಗೆ ಹೇಳುತ್ತಾ ಪೆರ್ಗಮ ಸಭೆಗೆ ಈ ಮಾತುಗಳನ್ನು ಬರೆ ಎಂಬುದಾಗಿ ಹೇಳಿರುವುದನ್ನು ನಾವು ಕಾಣ್ತೀವಿ ಪ್ರಿಯರೇ. ಅಲ್ಲಿ ನಾವು ನೋಡುವಾಗ ಬಿಳಾಮನ ದುರ್ಬೋಧನೆ, ಬಿಳಾಮನು ಹೊರಟು ಹೋದ ಮೇಲೆ ಅವನ ಅಂತ್ಯವು ಬಹಳ ಭಯಂಕರವಾಗಿ ಆಯಿತು. ಆದರೆ ಅವನ ದುರ್ಬೋಧನೆಯ ಆ ಒಂದು ಫಲಿತಾಂಶ, ಅದರ ಒಂದು ಪರಿಣಾಮ ಅರಣ್ಯಕಾಂಡ 25ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ದಯಮಾಡಿ ನೋಡ್ರಿ, ಅರಣ್ಯಕಾಂಡ 25ನೇ ಅಧ್ಯಾಯ ಸತ್ಯವೇದದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಇರುವ ಅರಣ್ಯಕಾಂಡಕ್ಕೆ, ನಂಬರ್ಸ್, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 25 ಮೊದಲಿಂದ 6 ವಚನಗಳನ್ನು ಓದೋಣ. ಇಸ್ರಾಯೇಲರು ಶಿಟ್ಟೇಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಲು ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು.
ಹೀಗೆ ಇಸ್ರಾಯೇಲರು ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಆದುದರಿಂದ ಅವರ ಮೇಲೆ ಯೆಹೋವನು ಕೋಪಗೊಂಡು ಮೋಶೆಗೆ, ನೀನು ಜನರ ಮುಖಂಡರೆಲ್ಲರನ್ನು ಇಡಿಸಿ ಅವರಿಗೆ ಯೆಹೋವನಿಗೋಸ್ಕರ ಬಹಿರಂಗವಾಗಿ ಮರಣದಂಡನೆಯನ್ನು ಮಾಡಿಸಬೇಕು. ಹೀಗೆ ಯೆಹೋವನ ಕೋಪಾಗ್ನಿಯನ್ನು ಇಸ್ರಾಯೇಲರಿಂದ ತೊಲಗಿಸಬೇಕು ಎಂದು ಹೇಳಿದನು. ಆದ ಕಾರಣ ಮೋಶೆ ಇಸ್ರಾಯೇಲರ ನ್ಯಾಯಾಧಿಪತಿಗಳಿಗೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಪೆಗೋರದ ಬಾಳನಿಗೆ ಸೇರಿಕೊಂಡ ತನ್ನ ವಶದಲ್ಲಿರುವವರಿಗೆ ಪ್ರಾಣ ಶಿಕ್ಷೆಯನ್ನು ನಡೆಸಬೇಕೆಂದು ಆಜ್ಞಾಪಿಸಿದನು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಬಿಲಾಮನು ತಾನೆ ಅವನು ಅಷ್ಟು ದೇವರ ಮನೋದೃಷ್ಟಿಯಿಂದ ದೇವರನ್ನು ಕಂಡವನು, ಆತ್ಮ ಪರವಶನಾದವನು ಎಂಬುದಾಗಿ ನಾವು ಕಾಣ್ತೇವೆ. ಜ್ಞಾನವನ್ನು ಪಡೆದವನು ಎಂಬುದಾಗಿ ನಾವು ನೋಡ್ತೇವೆ. 24ನೇ ಅಧ್ಯಾಯ 16ನೇ ವಚನದಲ್ಲಿ ಮನೋದೃಷ್ಟಿಯಿಂದ ನೋಡುವ ಪುರುಷನು ಎಂಬುದಾಗಿ ನಾವು ಕಾಣ್ತೇವೆ. ದೇವರ ಮಾತುಗಳನ್ನು ಕೇಳುವವನು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಆರಂಭವು ಚೆನ್ನಾಗಿತ್ತು. ಹಾಗೆ ಆತನು ಹೇಳ್ತಾ ಇಲ್ಲಿ ನಾವು ಗಮನಿಸ್ತೇವೆ, ಪರವಶನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನು ಆಗಿರುವ ಪುರುಷನು. ಹಿ ವಾಸ್ ಎ ಚೋಸನ್ ಪ್ರೊಫೆಟ್. ಕರ್ತನಲ್ಲಿ ಪ್ರಿಯರೇ, ವಾಟ್ ಈಸ್ ದ ಪ್ರಾಬ್ಲಮ್ ಫಾರ್ ಅವರ್ ಗಾಡ್ ಟುಡೇ? ಇವತ್ತು ನಮ್ಮ ದೇವರಿಗೆ ಸಮಸ್ಯಾತ್ಮಕವಾಗಿರುವಂತ ಸಂಗತಿ ಏನು ಗೊತ್ತೇ? ಇಟ್ಸ್ ನಾಟ್ ದಿ ಅನ್ಬಿಲೀವರ್ಸ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಹಿಡಿದಿರುವಂತಹವರಲ್ಲ. ದೇವರ ಚಿತ್ತವಾದರೆ, ಕರ್ತನು ಅನುಗ್ರಹಿಸಿದರೆ ಒಂದಲ್ಲ ಒಂದು ದಿನ ಅವರು ರಕ್ಷಣೆ ಹೊಂದುತ್ತಾರೆ, ಮಾನಸಾಂತರ ಹೊಂದುತ್ತಾರೆ. ದೇವರ ಸಮಸ್ಯೆ ಅದು ಅಲ್ಲ. ಮತ್ತು ಒಂದು ವೇಳೆ ಬಲಹೀನತೆಯಲ್ಲಿದ್ದು ಕರ್ತನ ಸನ್ನಿಧಿಯಲ್ಲಿ ತಮ್ಮನ್ನು ತಾವು ಪರಿಪೂರ್ಣ ಮಾಡಿಕೊಳ್ಳಿಕ್ಕೆ ಆಗದೆ ಇರುವಂತ ಅಸಮರ್ಥರಿರ್ತಾರೆ. ದೇವರಿಗೆ ಅವರು ಕೂಡ ಸಮಸ್ಯೆ ಅಲ್ಲ. ಬಟ್ ದೇವರ ಸಮಸ್ಯೆ ಏನಂದ್ರೆ, ದೇವರಿಗೆ ಬಂದಿರುವಂತ ಇಕ್ಕಟ್ಟೇನಂದ್ರೆ, ದೇವರಿಗೆ ಕೋಪ ಬರೋದಕ್ಕೆ ಕಾರಣವೇನೆಂದ್ರೆ, ಈ ಬೋಧಕ ವರ್ಗ ಕೆಟ್ಟು ಹೋಗಿದೆ, ಯಾಜಕ ವರ್ಗ ಕೆಟ್ಟು ಹೋಗಿದೆ. ಅದಕ್ಕೆ ಇರ್ಮಿಯನು ಪ್ರಲಾಪ ಮಾಡಿ ಹೇಳ್ತಾನೆ. ಇರ್ಮಿಯ ಗ್ರಂಥದಲ್ಲಿ ನಾವು ಗಮನಿಸಿ ನೋಡುವಾಗ ದೇವರ ವಾಕ್ಯ ಹೇಳುತ್ತೆ, ಆ ಸುಳ್ಳು ಪ್ರವಾದಿಗಳನ್ನು ನಾನು ಕಳುಹಿಸಲಿಲ್ಲ, ಅವರು ಕನವರಿಸಿ ಮಾತನಾಡ್ತಾರೆ. ಇವತ್ತು ಅನೇಕ ಸುಳ್ಳು ಬೋಧನೆಗಳು, ಅನೇಕ ಕಿರುಚಾಟಗಳು, ಆ ಕೂಗಾಟಗಳು, ಆತ್ಮ ಬಂದಿದೆ ನಮ್ಮ ಮೇಲೆ, ಆತ್ಮ ಬಂದಿದೆ ಅಂತ ಎಗುರಾಡ್ತಿರ್ತಾರೆ. ಆತ್ಮ ಅಲ್ಲ, ಆತ್ಮನು, ಪರಿಶುದ್ಧಾತ್ಮನು ವ್ಯಕ್ತಿಯ ಹೊರತು ಪರಿಶುದ್ಧಾತ್ಮನು ಶಕ್ತಿ ಅಲ್ಲ ಅಥವಾ ನಿರ್ಜೀವ ವಸ್ತು ಅಲ್ಲ. ಪರಿಶುದ್ಧಾತ್ಮನು ಯಾವುದೋ ಒಂದು ಆ ಎಣ್ಣೆಯ ಒಳಗಡೆ ಬರೋದಿಲ್ಲ, ತೈಲದ ಒಳಗಡೆ ಬರೋದಿಲ್ಲ. ಅದನ್ನು ಹಚ್ಚಿದ್ರೆ ವಾಸಿಯಾಗುತ್ತಂತಕ್ಕಂಥ ಮೂಢನಂಬಿಕೆಯಲ್ಲಿರುವಂತ ದುರ್ಬೋಧನೆಗಳು, ವಾಕ್ಯಕ್ಕೆ ಅನುಸಾರವಾಗಿರುವಂತ ಬೋಧನೆಗಳಲ್ಲದೆ ವಾಕ್ಯಕ್ಕೆ ವಿರೋಧವಾಗಿ ತಮ್ಮ ಸ್ವಂತ ಮನಸ್ಸಿನಲ್ಲಿ ಬಂದಿರುವಂತಹ ಆ ಕಲ್ಪನೆಗಳನ್ನು, ಆಲೋಚನೆಗಳನ್ನೇ ದೈವೋಪದೇಶಗಳೆಂದು ಬೋಧಿಸಿ ವ್ಯರ್ಥವಾಗಿ ಆತನನ್ನು ಆರಾಧಿಸುವಂತ ಗುಂಪು ಎಂಬುದಾಗಿ ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಹೇಳ್ತಾನೆ, 7ನೇ ಅಧ್ಯಾಯ 7ನೇ ವಚನದಲ್ಲಿ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯಾಗಿರುವಂತ ಆ ಸಂಗತಿಗಳು ಇರುವುದರಿಂದ ದೇವರಿಗೆ ಅವ್ರನ್ನ ಎಚ್ಚರಿಸಬೇಕಾಗಿತ್ತು. ಆ ಒಂದು ಎಚ್ಚರಿಕೆಯ ಅವಶ್ಯಕತೆ ಹೇಗಿತ್ತಂದ್ರೆ, ಕೋಪಿಸಿಕೊಳ್ಳುವಂತ ಆ ಒಂದು ವ್ಯವಸ್ಥೆ ಹೇಗಿದೆ ಎಂಬುದಾಗಿ ನಾವು ನೋಡುವಾಗ, ಅವರು ತಮ್ಮ ದುರ್ಬೋಧನೆಯನ್ನು ಅವಲಂಬಿಸಿದರು. ಬಿಳಾಮನ ಹೇಗೆ ಅವರಿಗೆ ದುರ್ಬೋಧನೆ ಮಾಡಿ ಇಸ್ರಾಯೇಲರು ಶಿಟ್ಟಿಮ್ನಲ್ಲಿ ಇಳಿದುಕೊಂಡು ಆ ಮೊವಾಬ್ ಸ್ತ್ರೀಯರೊಡನೆ ಅವರು ಮಾಡಿದ ಆಹಾರ ಪದಾರ್ಥಗಳನ್ನು ತಿಂದು ಅವರ ದೇವತೆಗಳಿಗೆ ನಮಸ್ಕಾರ ಮಾಡಿ ಅವರೊಂದಿಗೆ ಬೆರೆತು ಹೋದರಲ್ಲ, ದೇವರ ಕೋಪ ತಡಿಲಿಕ್ಕಾಗ್ಲಿಲ್ಲ ಪ್ರಿಯರೇ. ಅದಕ್ಕೆ ನಾವು ಗಮನಿಸ್ತೇವೆ, ಆ ಕಾಲಘಟ್ಟದಲ್ಲಿ ಅಲ್ಲ, ಸುವಾರ್ತೆಗಳ ಕಾಲಘಟ್ಟದಲ್ಲಿ ಕೂಡ ನಾವು ಅದೇ ಸಂಗತಿಯನ್ನು ಕಾಣ್ತೇವೆ. ದಯಮಾಡಿ ನೋಡಿ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತಿದೆ. 6ನೇ ವಚನದಿಂದ ಕೂಡ ಓದಬಹುದು. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ
6, 7. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯನು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಅಂಕಲ್ ಓದ್ಬೇಕು ಅಂಕಲ್? 8ನೇ ವಚನ ಕೂಡ ಓದಮ್ಮ ಪವಿತ್ರ, ಓದು. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದೆನು. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ಬಹು ಚೆನ್ನಾಗಿ ದಯೆ ಇಲ್ಲವೇ? ತಂದೆ ತಾಯಿಗಳನ್ನು ಸಾಕು ಸಾಕು. ಕರ್ತನಲ್ಲಿ ಪ್ರಿಯರೇ, ಯೆಶಾಯನು ವಿಹಿತವಾಗಿ ಹೇಳಿದ್ದನ್ನು ಮಾರ್ಕನ ಸುವಾರ್ತೆಯಲ್ಲಿ ನಾವು ಮತ್ತೊಂದು ಸಂದರ್ಭ ಆ ಮಾತುಗಳನ್ನ ಕಾಣ್ತೇವೆ ನೋಡ್ರಿ. ಆಗ ಆತನ ಏನಂತ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮಾನಸಿಕ ದೂರವಾಗಿರುವುದು, ಮನಸ್ಸು ದೂರ ಇದೆ, ಮನಸ್ಸು ಬೇರೆ ಇದೆ, ಮಾನಸಾಂತರ ಹೊಂದಲಿಲ್ಲ. ಲೋಕವು ಅರ್ಧ ಲೋಕವು ಅರ್ಧ ಮನುಷ್ಯ, ಈ ರೀತಿಯಾಗಿರುವಂತ ಇದನ್ನ ಬೋಧಿಸ್ತಾ ಇದ್ದಾರಂತೆ. ಇವತ್ತು ನಮ್ಮ ದುರಂತ ಏನೆಂಬುದಾಗಿ ಹೇಳುವಾಗ, ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಸಭೆಯ ಹೊರಗಡೆ ಇದ್ದಿದ್ರೆ ಅದು ಸಮಸ್ಯೆ ಅಂತ ಅನಿಸ್ತಿರ್ಲಿಲ್ಲ. ಸಭೆಯ ಒಳಗಡೆ ಹೊಕ್ಕಿದೆ ಈ ರೀತಿಯಾಗಿರುವ ಅಂಶಗಳು. ಅದಕ್ಕೆ ಪ್ರವಾದಿಯಾದ ಯೆಶಾಯನು ಹೇಳಿದ್ದನ್ನು ನಮಗೆ ಈಗ ಮಾರ್ಕನು ಕೂಡ ಹೇಳುವಂಥದ್ದು. ಅವರು ಮನಸ್ಸು ನನಗೆ ದೂರವಾಗಿದೆ. 7ನೇ ವಚನ ನಾನು ಓದ್ತಾ ಇದ್ದೇನೆ ಮತ್ತೊಮ್ಮೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಇನ್ನೊಂದು ಭಾಷಾಂತರದಲ್ಲಿ ನನ್ನನ್ನು ಆರಾಧಿಸುವುದು ವ್ಯರ್ಥ, ಇನ್ನೊಂದು ಭಾಷಾಂತರದಲ್ಲಿ ನನ್ನನ್ನು ಸೇವಿಸುವುದು ವ್ಯರ್ಥ, ಇನ್ನೊಂದು ಭಾಷಾಂತರದಲ್ಲಿ ಇಟ್ ಈಸ್ ಅನ್ಫ್ರೂಟ್ಫುಲ್ ಟು ಅಡೋರ್ ಮೀ, ಟು ವರ್ಷಿಪ್ ಮೀ. ಆತನನ್ನು ಆರಾಧಿಸುವುದು, ಯಾಕಂದ್ರೆ ಮನುಷ್ಯರ ಸಂಪ್ರದಾಯಗಳನ್ನೇ ಅವರು ಅನುಸರಿಸ್ತಾರೆ. ಯಾರಿಗೋ ಆತ್ಮ ಬಂತು, ಯಾರಿಗೋ ಕನಸು ಬಂತು, ಯಾರೋ ಪ್ರವಾದನೆ ಹೇಳಿದ್ರು, ಏನಾಯ್ತು? ಪೂರ್ತಿಯಾಗಿ ಪಲಟಾಯಿತು. ಕರ್ತನಲ್ಲಿ ಪ್ರಿಯರೇ, ಬರೆಸಲ್ಪಟ್ಟಂತ ದೇವರ ವಾಕ್ಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿಯ ಅಲೌಕಿಕ ಅನುಭವಕ್ಕೆ ನಾವು ಮಾರು ಹೋಗಬಾರದು. ಒಂದು ವೇಳೆ ಅದ್ಭುತಗಳು ನಡೆಯಬಹುದು, ಅದ್ಭುತಗಳು ಮಾಡಬಹುದು. ಪ್ರಶ್ನೆಗಂತ ಒಂದು ಕಡೆ ನೋಡ್ತೀವಿ, ಮೂಕ ವಿಗ್ರಹ ಕೂಡ ಮಾತನಾಡುತ್ತದೆ. ಸೈತಾನನು ಹಿ ಈಸ್ ಲೈಕ್ ಎ ಪ್ಯಾರಲಲ್ ಗವರ್ಮೆಂಟ್ ತರ, ಅವನೊಂಥರ ಪ್ರತಿಪಕ್ಷದವನಿದ್ದಂಗೆ, ಅವನಿಗೂ ಸ್ವಲ್ಪ ಶಕ್ತಿಗಳಿರ್ತವೆ. ಹಾಗಾಗಿ ಅವನು ಜನರನ್ನ ಭ್ರಮೆ ಪಡಿಸೋದಕ್ಕೆ, ಭ್ರಮಿಸುವ ಲೋಕಕ್ಕೆ ತಳ್ಳುವುದಕ್ಕೆ ಸಾಧ್ಯವಾದರೆ ಆರಿಸಿಕೊಂಡವರನ್ನು ಕೂಡ ಮೋಸಗೊಳಿಸ್ತಾನಂತೆ ಪ್ರಿಯರೇ. ಅವನು ಅದಕ್ಕೋಸ್ಕರವಾಗಿ ದೊಬ್ಬಲ್ಪಟ್ಟವನಾಗಿ ಬಿದ್ದಿದ್ದಾನೆ. ಅವನು ಮರಳುಗೊಳಿಸುವುದು ಅವನ ಒಂದು ಸ್ವಭಾವ. ಮರಳುಗೊಳಿಸ್ತಾನೆ, ಭ್ರಮೆಯನ್ನು ಕಲ್ಪಿಸ್ತಾನೆ. ಬನ್ನಿ, ನಾವು ವಾಕ್ಯದಲ್ಲಿ ಈ ದುರ್ಬೋಧಕರು ವಾಕ್ಯಕ್ಕೆ ಅನುಸಾರವಿಲ್ಲದೆ ವಾಕ್ಯವನ್ನು ತಿರುಚಿ ಹೇಳುವಂಥವರಾಗ್ಲಿ, ವಾಕ್ಯ ಕ್ರಮಕ್ಕೆ ವಿರೋಧಿಸಿ ಹೇಳುವರಾಗ್ಲಿ, ವಾಕ್ಯ ಕ್ರಮಕ್ಕೆ ತಪ್ಪಿ ಹೇಳುವರಾಗ್ಲಿ, ಕಲಬೆರಕೆ ಬೋಧನೆಯನ್ನು ಮಾಡುವರಾಗ್ಲಿ, ಇದು ವಾಕ್ಯ ಸಮ್ಮತವಲ್ಲ ಪ್ರಿಯರೇ. ಅದು ಪ್ರಸ್ತುತ ಈ ಅಂತ್ಯ ದಿನಗಳಲ್ಲಿ ದೇವರಿಗಿರುವಂತ ಆ ಒಂದು ಬಿಕ್ಕಟ್ಟಿನ ವಿಷಯ. ದೊಡ್ಡ ಬಿಕ್ಕಟ್ಟೇನಲ್ಲ, ಬಟ್ ಪರಿಗಣಿಸುವುದಾದರೆ ಇದು ಒಂದು ದುರಂತದ ಸಂದರ್ಭ. ಅಂತ್ಯಕಾಲದಲ್ಲಿ ಕಠಿಣ ಕಾಲಗಳು ಬರುತ್ತವೆ ಅಂತ ಪೌಲನು ಹೇಳುವಾಗ ಈ 13 ಜನರ ಲಿಸ್ಟ್ ಅಲ್ಲಿ ಇವರು ಕೂಡ ಕಾಣಿಸ್ಕೊಳ್ತಾರೆ. ಏನೆಂಬುದಾಗಿ ಹೇಳುವಾಗ, ಅವರು ಭಕ್ತಿಯ ವೇಷವಿದ್ದು ದೇವರ ಶಕ್ತಿಯನ್ನು ಬೇಡವನ್ನವರು. ಇದನ್ನ ನಮ್ಮ ಇತರೆ ಪಂಥದ ಸಹೋದರರು ಏನೆಂಬುದು ತಿಳ್ಕೊಳ್ತಾರಂದ್ರೆ, ಈ ಶಕ್ತಿ ಎಂಬುದಾಗಿ ಹೇಳುವಾಗ ಫಿಸಿಕಲ್ ಸ್ಟ್ರೆಂಗ್ತ್ ಅಂತ ತಿಳ್ಕೊಳ್ತಾರೆ.
ಫಿಸಿಕಲ್ ಸ್ಟ್ರೆಂತ್ ಅಂತ ಅದಿಗೋ ಈಗೋ ನನಗೆ ಆತ್ಮ ಬಂತು ಅಂತ ಮೇಲೆ ಚಾವಣಿ ಅಷ್ಟು ಹತ್ರಕ್ಕೆ ಎಗಿರಿ ಜಿಗಿದು ಶಕ್ತಿ ಇದೆ ಅಂತ. ನೋ, ದಟ್ ಈಸ್ ನಾಟ್ ದ ಪವರ್. ಕರ್ತನಲ್ಲಿ ಪ್ರಿಯರೇ, ಆತ್ಮದಲ್ಲಿರುವಂತ ಶಕ್ತಿ, ಆಂತರಿಕ ಶಕ್ತಿ, ದ ಪವರ್ ಆಫ್ ಗಾಡ್ ಈಸ್ ಮ್ಯಾನಿಫೆಸ್ಟೆಡ್ ಇನ್ ಪ್ರೀಚಿಂಗ್ ಗಾಸ್ಪೆಲ್. ಸುವಾರ್ತೆಯನ್ನು ಸಾರುವಾಗ, ಆತ್ಮಪೂರ್ಣರಾಗಿ ಸಾರಿದಾಗ, ಪವಿತ್ರಾತ್ಮ ಭರಿತನಾಗಿ ಪೇತ್ರನು ಪ್ರಸಂಗ ಮಾಡಿದಾಗ ಪ್ರಿಯರೇ, ಆ ಪವಿತ್ರಾತ್ಮ ಶಕ್ತಿಯ ಆ ಭರಿತರಾಗಿ ಪ್ರಸಂಗಿಸಿದಾಗ 3,000 ಜನ, ಹೆಚ್ಚು ಕಮ್ಮಿ 3,000 ಜನ ರಕ್ಷಣೆ ಹೊಂದಿದರು. ಅವರು ದೇವರಿಂದ ಆರಿಸಲ್ಪಟ್ಟವರು. ಸಂದೇಶದ ಮುಂದಕ್ಕೆ ಹೋಗ್ತಿದ್ದೇನೆ ಕರ್ತನಲ್ಲಿ ಪ್ರಿಯರೇ. ಇವು ಬಹಳ ಗಂಭೀರವಾದಂತ ಕೆಲವು ವಿಷಯಗಳು ನಾವು ಧ್ಯಾನಿಸುವಂತವು. ಬಿಳಾಮನ ಈ ಒಂದು ದುರ್ಬೋಧನೆಯ ಪರಿಣಾಮವಾಗಿ ಅಲ್ಲಿ ಸುಮಾರು 24,000 ಜನರು ಹೆಚ್ಚು ಕಮ್ಮಿ ಎಂಬುದಾಗಿ ಸತ್ಯವೇದ ಹೇಳುತ್ತೆ ಹತರಾದರು. ದೈವಕೋಪ ಅವರ ಮೇಲೆ ಉಂಟಾಯಿತು. ಅದನ್ನು ಉಲ್ಲೇಖಿಸಿ ನಾವು ಮಾತನಾಡುತ್ತಾ, ಹಾಗಾದ್ರೆ ಕೆಲವರು ಪ್ರಶ್ನೆಗಳನ್ನು ಕೇಳ್ತಾರೆ ನಮ್ಮ ಸಹೋದರರು. ನಾನು ಚಿಕ್ಕಂದಿನಿಂದ ಏನು ಸಂಡೇ ಸ್ಕೂಲ್ ಓದಿದವನಲ್ಲ. ಐ ನಾಟ್ ಎ ಬಾರ್ನ್ ಕ್ರಿಸ್ಟಿಯನ್. ನಾನು ಹುಟ್ಟುತಃ ಕ್ರಿಸ್ಟಿಯನ್ ಆಗೇ ಅಲ್ಲ. ದೇವರು ನನ್ನ 30ನೇ ವರ್ಷದ ವಯಸ್ಸಿನಲ್ಲಿ ಆರಿಸಿಕೊಂಡು ಲೆಕ್ಚರರ್ ಆರಿಸಿ ಈ ಜಾಬ್ ಮಾಡ್ತಿರುವಾಗ ಒಂದು ಸುವಾರ್ತೆ ನನಗೆ ಬಂತು. ನಾನು ವಿಧೇಯನಾದೆ. ಆಗ ನಾನು ಸತ್ಯವೇದವನ್ನ ಧ್ಯಾನಿಸ್ತಾ ಇದ್ದೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂಗತಿಗಳು ಕರ್ತನ ಸನ್ನಿಧಾನದಲ್ಲಿ ತಿಳಿದುಕೊಳ್ತಾ ಬಂದೆವು. ಕೆಲವು ಡೌಟ್ಸ್ ಕೇಳ್ತಾ ಇರ್ತಾರೆ. ಹೇಗೆ ಪ್ರಶ್ನೆಗಳು, ಎಂತ ಪ್ರಶ್ನೆಗಳು? ಬ್ರದರ್, ಸೊಲೊಮೋನನು ಸ್ವರ್ಗಕ್ಕೆ ಹೋಗ್ತಾನ, ನರಕಕ್ಕೆ ಹೋಗ್ತಾನ? ಅರಸನಾದ ಸೊಲೊಮೋನು ಸ್ವರ್ಗಕ್ಕೆ ಹೋದ್ರೇನು, ನರಕಕ್ಕೆ ಹೋದ್ರೇನು? ನಿನ್ನ ದಾರಿ ನೀನ್ ನೋಡ್ಕೋತಮ್ಮ. ಆದರೆ ಅದು ಬಹಳ ಗಂಭೀರವಾದಂತ ಪ್ರಶ್ನೆಗಳು. ಎಂಥದ್ದು? ದೇವರು ಹಾವಳನ್ನ ಮೋಸಗೊಳಿಸ್ತಾನಂತ ಗೊತ್ತಿದ್ರೆ ಸರ್ಪವನ್ನು ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು? ಪ್ರಶ್ನೆಗಳು. ಅಂದ್ರೆ ಅವೆಲ್ಲ ಕೂಡ ಓಕೆ. ಬಟ್ ನನ್ನ ಆಲೋಚನೆ ಏನೆಂಬುದಾಗಿ ಹೇಳುವಾಗ ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನ ವಿಂಗಡಿಸಿ ಎಲ್ಲವನ್ನ ಧ್ಯಾನಿಸಿದಾಗ ಪ್ರಶ್ನೆಗಳೇ ಇಲ್ಲದ ಸಮಾಧಾನ ಮನಸ್ಸು ನಮ್ಮಲ್ಲಿ ಉಂಟಾಗುತ್ತೆ ಪ್ರಿಯರೇ. ಯಾಕೆಂದ್ರೆ ಪವಿತ್ರಾತ್ಮನು ನಮ್ಮಲ್ಲಿದ್ದು ನಮಗೆ ಬೋಧಿಸನಾಗಿರ್ತಾನೆ. ಹೋಲಿ ಸ್ಪಿರಿಟ್ ಗಾಡ್ ಇಸ್ ದ ಮೈನ್ ಸ್ಪೀಕರ್ ಟುಡೇ. ವೇದಿಕೆಯಲ್ಲಿ ಮೈನ್ ಸ್ಪೀಕರ್ ಅಂತ ಹೇಳಿ ಹೆಸರು ಬರೆದು ಅವರು ಇವರು ಅಂತ ಹಾಕ್ತಿರ್ತಾರೆ. ಅಲ್ಲ, ಮುಖ್ಯ ಪ್ರಸಂಗಿಕನು ಪರಿಶುದ್ಧಾತ್ಮ ದೇವರು ತಾನೇ. ಆತ ನಮಗೆ ಕಾಲಕ್ಕೂ ಅನೇಕ ಆಲೋಚನೆಗಳನ್ನ ನೀಡಿ ನಡೆಸುವಂತ ದೇವರಾಗಿರ್ತಾನೆ. ಬನ್ನಿ, ಈ ವಿಗ್ರಹಗಳಿಗೆ ಅರ್ಪಣೆ ಮಾಡಿರುವುದನ್ನ ತಿನ್ನುವುದ್ರ ವಿಷಯದಲ್ಲಿ ಸತ್ಯವೇದ ಏನು ಹೇಳುತ್ತೆ? ಒಂದು ವೇಳೆ ಅಪ್ಪಿತಪ್ಪಿ ಅಚಾನಕ್ ಆಗಿ ತಿಂದಾಗ ಏನಾಗುತ್ತೆ? ಹೇಗೆ ನಾವು ಆ ಸಂದರ್ಭಗಳನ್ನು ಕ್ರಮಪಡಿಸ್ಕೋಬಹುದು? ಕರ್ತನಲ್ಲಿ ಪ್ರಿಯರೇ, ನಾವು ಇರುವಂತಹ ಈ ಮಲ್ಟಿ ಲಿಂಗ್ಯುಯಲ್, ಮಲ್ಟಿ ಕಲ್ಚರಲ್, ಮಲ್ಟಿ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್ ಇರುವಂತ, ಲಿಂಗ್ವಿಸ್ಟಿಕ್ ವೇರಿಯೇಷನ್ಸ್ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವು ಒಂದು ರೀತಿ ಕಾನ್ಫ್ಲಿಕ್ಟಿಂಗ್ ಸಿಚುಯೇಷನ್ಗೆ ಸಿಲುಕೊಳ್ಳುವಂತ ಒಂದು ಸಂದರ್ಭ ಇರುತ್ತೆ. ಸೆಕ್ಯುಲರ್ ಪ್ರಪಂಚದಲ್ಲಿ ಬರ್ತಾರೆ, ನಮಗೆ ಏನು ಜಾತ್ರೆ ನಡೀತಾ ಇದೆ, ಅದಕ್ಕೆ ಕಾಣಿಕೆ ಕೊಡಿ, ಗಿಫ್ಟ್ ಕೊಡಿ ಅಂತ. ಕರ್ತನಲ್ಲಿ ಪ್ರಿಯರೇ, ಇವೆಲ್ಲ ಕೆಲವು ಸಂಗತಿಗಳು ನಮ್ಮ ನಡೀತಿರ್ತೇವೆ. ಪೌಲನು ಈ ವಿಷಯದಲ್ಲಿ ಒಂದು ಸ್ಪಷ್ಟವಾದ ಮಾತನ್ನು ಹೇಳ್ತಾನೆ. ದಯಮಾಡಿ ನೋಡಿ, 1 ಕೊರಿಂಥ 10ನೇ ಅಧ್ಯಾಯ 19ರಿಂದ 22 ವಚನಗಳವರೆಗೂ ವಿಗ್ರಹಗಳಿಗೆ ನೈವೇದ್ಯ ಮಾಡಿರುವುದನ್ನು ತಿನ್ನುವುದರ ವಿಷಯದಲ್ಲಿ ದಯಮಾಡಿ ನೋಡಿ. ಓದಿ ಸಿಸ್ಟರ್ ಪವಿತ್ರ, ಓದುಮಾ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ವಾಸ್ತವವೆಂದು ಅಥವಾ ವಿಗ್ರಹವು ವಾಸ್ತವವೆಂದು ನನ್ನ ಅಭಿಪ್ರಾಯವೂ ಅಲ್ಲ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ, ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂಬುದು ನನ್ನ ಇಷ್ಟವಿಲ್ಲ. ಅಂಕಲ್ ಓದ್ಬೇಕಾ? ಓದಿ ಸಿಸ್ಟರ್, 22ನೇ ವಚನವರೆಗೂ ಓದಿ.
ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನು ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಕರ್ತನನ್ನು ಹಾ ಓದಿ ಕರ್ತನನ್ನು ಓದು. ಬೇಕೆಂದಿದ್ದವು ಆತನಿಗಿಂತಲೂ ನಾವು ಬಲಿಷ್ಠರೇನು? ಸಾಕು ಸಿಸ್ಟರ್. ಪ್ರೇರೆ ಇಲ್ಲಿ ಒಂದು ಕಂಪ್ಯಾರಿಸನ್, ಹೋಲಿಕೆ ಮೂಲಕ ಪೌಲನು ಅನ್ಯ ಜನರಿಗೋಸ್ಕರವಾಗಿ ಕರೆಯಲ್ಪಟ್ಟಂತ ಅಪೊಸ್ತಲನಾದ ಪೌಲನು ಅನ್ಯ ಜನರ ಎಲ್ಲ ವಿಷಯಗಳನ್ನು ಅಮೂಲಾಗ್ರವಾಗಿ ಸಂಶೋಧನಾತ್ಮಕವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮಹಾನ್ ಮೇಧಾವಿ. ಗಮಾಲಿಯಲು ಪಾದದ ಬಳಿಯಲ್ಲಿ ಕುಳಿತುಕೊಂಡು ವೇದ ಪಾರಾಯಣ ಮಾಡಿರ್ತಕ್ಕಂಥ ಮಹಾಜ್ಞಾನಿ. ಅಂತಹ ಪೌಲನು ಒಂದು ಮಾತನ್ನ ಹೇಳ್ತೇನೆಂದ್ರೆ, ಅನ್ಯ ಜನರು ಬಲಿಯನ್ನು ಕೊಡುವಾಗ ಅವರು ನಮ್ಮ ದೇವರಿಗೆ ಯಜ್ಞ ಮಾಡುವಂಥವರಲ್ಲ, ಅವರು ಬಲಿ ಕೊಡುವಂಥದ್ದು ದೇವರಿಗಲ್ಲ, ಪರಂತು ಅವರು ಬಲಿ ಕೊಡುವಂಥದ್ದು ದೆವ್ವಗಳಿಗೆ ಎಂಬುದಾಗಿ ಹೇಳ್ತಾನೆ. ಆದ ನಂತರ ಹೇಳುತ್ತಾ ನಮ್ಮ ವಿಷಯಕ್ಕೆ, ನಂಬಿಕಸ್ಥರ ವಿಷಯಕ್ಕೆ, ವಿಶ್ವಾಸ ಇಟ್ಟಿರೋ ಮಕ್ಕಳಿಗೆ, ಕ್ರಿಸ್ತ ನಂಬಿಕೆಯಲ್ಲಿರುವಂಥವ್ರಿಗೆ, ನಾಮಕಾರ್ಥ ಭಕ್ತರಿಗೆ ಅಥವಾ ನಾಮಕಾರ್ಥ ಕ್ರೈಸ್ತರಿಗೆ ಅಲ್ಲ ಹೇಳುವಂಥದ್ದು ಇದು. ನಾಮಕಾರ್ಥ ಕ್ರೈಸ್ತರು ಇರ್ತಾರೆ, ಅವರು ಎಲ್ಲವೂ ರೆಡಿ ಅಂತಾರೆ, ಅವರಿಗೆ ರಕ್ಷಣೆ ಎಂಬುದು ಕೂಡ ಗೊತ್ತಿರಲ್ಲ, ಅವರಿಗೆ ಬೋಧಿಸುವವರಿಗೂ ಕೂಡ ಗೊತ್ತಿರಲ್ಲ. ಅವರ ವಿಚಾರ ಬಿಡಿ, ನಮಗೀಗ ಬೇಡ. ಆದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ನಾವು ಕರ್ತನ ಮೇಜಿನಲ್ಲಿ, ಅದು ಕರ್ತನಾದ ಯೇಸು ಕ್ರಿಸ್ತನ ದೇಹವೆಂಬುದು, ನಾವು ಅದನ್ನು ಮುರಿದು ತಿನ್ನುತ್ತೇವಲ್ಲ, ಆಗ ನಾವು ವಿವೇಚನೆಯಿಂದ ತಿನ್ನಬೇಕು. ಅದು ದೇವರ ಕಟ್ಟಳೆ. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಕಟ್ಟಳೆಯನ್ನು ನಮಗೆ ಹಾಕಿದನೋ, ಸ್ಯಾಟನ್ ಇಸ್ ಎ ಕೌಂಟರ್ಫೀಟ್ ಗಾಡ್. ಅವನು ಯಹಲೋಕಾಧಿಪತಿ. ಅವನು ಕೂಡ ತನ್ನದೇ ಆದಂತ ಒಂದು ಪದ್ಧತಿಯಲ್ಲಿ ಕಾಪಿರೈಟ್ ಹೊಡಿತಾನೆ. ಅವನು ಕಾಪಿರೈಟ್ ಹೊಡೆಯೋ ಸ್ಟೂಡೆಂಟ್ ಪಾಸ್ ಆಗೋದಕ್ಕೆ ಸೈತಾನನು. ಹೇಗೆ? ಅವರು ರೊಟ್ಟಿ, ಮೇಜು, ಪಾತ್ರ ಇರುತ್ತದೆ, ಹಾಗೆ ಎಲೆ ಪ್ರಸಾದ. ಕೆಲವರು ನಮ್ಮ ಸಭೆಗಳಲ್ಲಿ, ಪ್ರಾಯಶಃ ನಾನು ನೆನೆಸ್ತೀನಿ ಎಲ್ರು ಅಲ್ಲ, ದೀಕ್ಷಾ ಸ್ನಾನ ಹೊಂದುವಾಗ್ಲೇನೆ ಅವರಿಗೆ ಕೊನೆಯ ಪಕ್ಷ ಒಂದು 5-6 ತರಗತಿಗಳನ್ನು ತೆಗೆದುಕೊಂಡು ದೀಕ್ಷಾ ಸ್ನಾನ ಯಾರಿಗೆ ಕೊಡಬೇಕು, ದೀಕ್ಷಾ ಸ್ನಾನ ಹೊಂದಿದ ನಂತರ ಅವರ ಜೀವನ ಹೇಗೆ ಪರಿವರ್ತನೆ ಆಗುತ್ತದೆ, ಮತ್ತು ಅವರು ರೊಟ್ಟಿಯಲ್ಲಿಯೂ ಪಾತ್ರೆಯಲ್ಲಿಯೂ ಪಾಲು ತೆಗೆದುಕೊಳ್ಳುವಾಗ ಅವರಲ್ಲಿ ಬರಬೇಕಾಗಿರುವಂತಹ ಒಂದು ಏನು ವಿವೇಚನೆ ಎಂಥದ್ದಾಗಿರಬೇಕು. ಪೇತ್ರನ ಪತ್ರಿಕೆಯಲ್ಲಿರುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಹೊಂದಿರೋರಿಗೆ ನಮಗೆ ನಿರ್ಮಲ ಚಿತ್ತವನ್ನು, ಮನಸ್ಸಾಕ್ಷಿಯನ್ನು ದೇವರು ಅನುಗ್ರಹಿಸ್ತಾನೆ. ಒಂದು ತಪ್ಪು ಮಾಡಿದ್ರೆ, ಒಂದು ಸುಳ್ಳು ಹೇಳಿದ್ರೆ, ಅಥವಾ ಒಂದು ತಪ್ಪನ್ನ ಒಬ್ಬ ಸಹೋದರ ಹೇಳಿದ್ರೆ, ಬೇರೆ ವ್ಯಕ್ತಿಗಳಿಗಿಂತ, ಬೇರೆ ಮನುಷ್ಯರಿಗಿಂತ ನಂಬಿಕಸ್ಥರಾದ, ನಿಜವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿ ಚುಚ್ಚುತ್ತೆ. ಇಲ್ಲಿ ಮನಸ್ಸು, ಇಲ್ಲಿ ಮನಸ್ಸಾಕ್ಷಿ, ನೀನು ಹಾಗೆ ಮಾತಾಡಬಾರ್ದಾಯ್ತಲ್ಲ, ಕ್ಷಮೆ ಕೇಳು. ಹಾಗೆ ನೀನು ನಡ್ಕೋಬಾರ್ದಾಯ್ತಲ್ಲ, ಕ್ಷಮೆ ಕೇಳು. ಹಾಗೆ ನೀನು ಮಾಡಬಾರ್ದಾಯ್ತಲ್ಲ, ಸಮಾಧಾನ ಹೊಂದು. ಇದನ್ನು ಯಾರು ನೀಡುವರಂದ್ರೆ ಆ ನಿರ್ಮಲ ಚಿತ್ತವು. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನ ಚೆನ್ನಾಗಿ ಧ್ಯಾನ ಮಾಡಿ, ಅಧ್ಯಯನ ಮಾಡಿ, ಅಭ್ಯಾಸ ಮಾಡಿದಾಗ ನಾವು ನಿಜ ವಿಶ್ವಾಸಿಗಳಾಗಬೇಕು. ಮಾನಸಾಂತರ ಹೊಂದಿದಂಥವರಾಗಿ ಆತನ ಆಜ್ಞೆಗಳಿಗೆ ಅನುಸಾರವಾಗಿ ಸಾಗುವಂಥವರಾಗಿರಬೇಕು. ಅದಕ್ಕೋಸ್ಕರವಾಗಿ ವಿಗ್ರಹಗಳಿಗೆ ನೈವೇದ್ಯ ಮಾಡಿರುವಂತಹದ್ದನ್ನು ತಿನ್ನಬಾರದು ಎಂಬುದಾಗಿ ಪೌಲನ ಒಂದು ಆಲೋಚನೆ. ಮತ್ತಿನ್ನೊಂದು ಆಲೋಚನೆಯನ್ನು ನೋಡೋಣ ಬನ್ನಿ. ಅಪೊಸ್ತಲರೆಲ್ಲರೂ ಸೇರಿಕೊಂಡು ಅವರು ಒಂದು ಪತ್ರವನ್ನು ಬರೆದು ಅನ್ಯ ಜನರ ವಿಷಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾವು ಈಗಾಗಲೇ ಅದನ್ನು ಓದಿದ್ದೀವಿ. ಈಗಾಗಲೇ ಮತ್ತೊಮ್ಮೆ ಯೋಚನೆ ಮಾಡೋಣ, ದಯವಿಟ್ಟು ಬನ್ನಿ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 20-28 ವಚನಗಳು. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 20-28 ವಚನಗಳು. ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು
ಆಧಾರವನ್ನು ಕುತ್ತಿಗೆ ಹಿಸುಕಿ ಕೊಂದದ್ದನ್ನು ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ. ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನು ಪಠಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ದಿನಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು. ಸಾಕು ಸಿಸ್ಟರ್, ಸಾಕು. ಅವರು ಕೂಡ ಅಪೊಸ್ತಲರಿಗೆ ತೋಚಿದ್ದೇನೆಂದ್ರೆ, ಈ ಕೆಲವು ವಿಷಯಗಳಲ್ಲಿ ದೇವರ ಆತ್ಮನು ನಡೆಸಿರುವಂತ ಮೇರೆಗೆ ಅವರಲ್ಲಿ ಆದರವನ್ನು, ವ್ಯಭಿಚಾರವನ್ನು, ವಿಗ್ರಹಾರಾಧನೆಯನ್ನು, ವ್ಯಭಿಚಾರ ಎಂಬುದಾಗಿ ಹೇಳುವಾಗ ಅದರ ಒಂದು ಅರ್ಥ, ವಿಶಾಲವಾದ ಅರ್ಥ ಇದೆ ಪ್ರಿಯರೇ. ವ್ಯಭಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ವ್ಯಭಿ ಅಂದ್ರೆ ಬಿಟ್ಟು ಬಿಟ್ಟು, ಚಾರ ಅಂದರೆ ಚಲಿಸುವುದು, ಸಂಚರಿಸುವುದು. ದೇವರನ್ನು ಬಿಟ್ಟು ಸಂಚರಿಸುವುದೆಲ್ಲವೂ ಕೂಡ ವ್ಯಭಿಚಾರವೇ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರು ಆ ಪ್ರತಿಯೊಂದು ಬೆಟ್ಟದ ಕೆಳಗಡೆ ಮರಗಳಿಗೆ ಸೀರೆಗಳನ್ನು ಸುತ್ತಿ ಅವುಗಳನ್ನ ವಿಗ್ರಹಗಳನ್ನಾಗಿ ಮಾಡಿಕೊಂಡು ಆರಾಧಿಸ್ತಿದ್ರು. ನಮ್ಮ ದೇಶದ ವಿಷಯ ನಾನು ಪ್ರಸ್ತಾಪಿಸ್ತಿಲ್ಲ, ಮಾತಾಡ್ತಿಲ್ಲ. ನಾನು ಮಾತಾಡ್ತಿರುವಂತಹದ್ದು ಸತ್ಯವೇದದಲ್ಲಿರುವಂತಹ ಇಸ್ರಾಯೇಲು ಜನಾಂಗ ಹೇಗೆ ಆ ಒಂದು ವಿಗ್ರಹಾರಾಧನೆಯು ವ್ಯಭಿಚಾರವು ಎರಡು ಒಟ್ಟೊಟ್ಟಿಗೆ ಸಾಗಿ ಬಂದವು ಪ್ರಿಯರೇ. ಆದುದರಿಂದ ಅಪೊಸ್ತಲರ ದೃಷ್ಟಿಯಲ್ಲಿ ಕೂಡ ಇದು ನಿಷಿದ್ಧ. ಒಂದು ವೇಳೆ ತಿಳಿಯದೆ ಇಲ್ಲಿವರೆಗೂ ಯಾರಾದರೂ ಆ ರೀತಿ ಅಚಾನಕ್ಕಾಗಿ ಬಂದು ತಲುಪಿಸಿದಾಗ, ಮಾತಿನಲ್ಲಿ ಇದು ಮಾಡಿದಾಗ, ಅದನ್ನ ನಾವೇನು ಮಾಡ್ಬೇಕಂದ್ರೆ ತಿರಸ್ಕರಿಸ್ಬೇಕು ಅಥವಾ ಕ್ಷಮೆ ಯಾಚಿಸ್ಕೋಬೇಕು. ನಮ್ಮ ಒಂದು ಪ್ರಾಕ್ಟಿಕಲ್ ಅನುಭವವನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಸುಮಾರು 2,000 ಹಳ್ಳಿಗಳು ಇರುವಂತ ಪ್ರಾಂತ. ನಾನು ಸುಮಾರು 25 ವರ್ಷಗಳ ಹಿಂದಿನ ಘಟನೆಯನ್ನ ಹೇಳ್ತಾ ಇದ್ದೀನಿ. ಆಯಾ ಕಡೆಗಳಿಗೆ YMEF ಟೀಮ್ನವರು ಬರೋರು, ವರ್ಕರ್ಸ್ ಟುಗೆದರ್ ಟೀಮ್ನವರು ಬರೋರು, ಅವ್ರ ಜೊತೆಯಲ್ಲಿ ನಾವು ಸ್ಥಳೀಯ ಸಭೆಯವರು ಹೋಗಿ ಆಯಾ ಹಳ್ಳಿಗಳಲ್ಲಿ ಇರುವಂತವರಿಗೆ ಸುವಾರ್ತೆನ ಸಾರಲಿಕ್ಕೆ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗ್ತಿದ್ದೆವು. ಒಮ್ಮೆ ಒಂದು ಊರಿಗೆ ಹೋದೆವು, ಕುಚ್ಚಿಂಗ್ ಅನ್ನೋ ಊರಿನಲ್ಲಿ. ಅಲ್ಲಿ ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ನಮಗೆ ಸಿಕ್ಕಿತು, ತುಂಬಾ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂತು. ಅದಕ್ಕೆ ನಾವೇನು ಮಾಡಿದೀವಿ ಅಂದ್ರೆ, ಅಲ್ಲಿ ಆ ಕಾಲ ಅಂದ್ರೆ ಅವಾಗಿನ್ನು ಪ್ರಾಯಶಃ ನಾನು 20-25 ಇಯರ್ಸ್ ಬಿಫೋರ್ ಘಟನೆಗಳನ್ನು ಹೇಳ್ತಾ ಇದ್ದೇನೆ. ಆಗ ಜೀಸಸ್ ಫಿಲ್ಮ್ ಅನ್ನೋದಿತ್ತು. ಅದನ್ನ ನಾವು ಎಲ್ಲಿ ಪ್ರತಿಕ್ರಿಯೆ ಚೆನ್ನಾಗಿರ್ತಿತ್ತೋ ಅಲ್ಲಿ ಫಿಲ್ಮ್ ತೋರಿಸಿ ಅಂತ ಜನರು ಕೇಳಿದಾಗ ಸಂಜೆ ಹೊತ್ತಿನಲ್ಲಿ ಅಲ್ಲಿ ತೋರಿಸಿದ್ವಿ. ಆ ಊರಲ್ಲಿ ಕರೆಂಟ್ ಇರಲಿಲ್ಲ, ಸುಮಾರು ಮನೆಗಳಿಗೆ ಕರೆಂಟೇ ಇಲ್ಲ. ಆದರೆ ಆ ಸರ್ಕಲ್ ಅಲ್ಲಿ ಒಂದು ದೇವಸ್ಥಾನದಲ್ಲಿ, ಅನ್ಯರ ದೇವಸ್ಥಾನದಲ್ಲಿ ಕರೆಂಟ್ ಇತ್ತು. ನಾವು ಕನೆಕ್ಷನ್ ಅಲ್ಲಿ ತಗೊಂಡ್ವಿ. ಅಲ್ಲಿ ತಗೊಂಡಾಗ ಅಲ್ಲಿ ಅರ್ಚಕರು ಬಂದು ಪೂಜೆ ಅವರ ಇದನ್ನ ನಡ್ಸ್ಕೊಳ್ತಾ ಇದ್ರು. ಆದ್ರೆ ಕರ್ತನಲ್ಲಿ ಪ್ರಿಯರೇ, ಯಾವ ರೀತಿ ಘಟನೆ ಆಯ್ತು ಗೊತ್ತೇ? ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಆರೋಹಣನಾಗಿ ಹೋಗುವಂತ ಸಂದರ್ಭ ಬರ್ತದೆ. ಅವಾಗ ಹುಣಲ್ಪಟ್ಟು ಮೂರನೇ ದಿನ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಹೀಗೆ ಆರೋಹಣ ಆಗುವಾಗ ನಾನು ಮೈಕಲ್ಲಿ ತಗೊಂಡು ದೇವರು ಹೇಗೆ ಪರಲೋಕಕ್ಕೆ ಏರಿ ಹೋಗಿದ್ದಾರೋ ಹಾಗೆ ಆತನು ಇಳಿದು ಬರೋನಾಗಿದ್ದಾನೆ ಅಂತ ಅನೌನ್ಸ್ ಮಾಡಿ ಹೇಳಬೇಕು. ಅಷ್ಟರಲ್ಲಿ ಆ ದೇವಾಲಯದಲ್ಲಿರುವ ಪೂಜಾರಿ ಕೋಸಂಬರಿಯನ್ನೆಲ್ಲ ಪ್ರಸಾದ ತರ ಮಾಡಿಕೊಂಡು ದೇವ್ರು ಎದ್ರು, ದೇವ್ರಿಗೆ ಸಾವಿಲ್ಲ ಅಂತ ಕೂಗಾಡ್ತಾ ಇದ್ದಾರೆ. ಎಲ್ಲರಿಗೂ ಆ ಎಲೆಯಲ್ಲಿ ಚೂರು ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಆ ಪ್ರಸಾದ ಕೋಸಂಬರಿ ನಮಗೂ ಕೊಟ್ರು. ನಾವೇನ್ ಮಾಡೋದು ಈಗ? ಆಗ ನಮ್ಮಲ್ಲಿರುವ ಜನರೇಟರ್ನ, ಆ ಫಿಲ್ಮ್ ಬಾಕ್ಸ್ ಅನ್ನ ಮತ್ತೆಲ್ಲ ಕಟ್ಟಿ ತಗೋಕೊಳ್ಳೋದ್ರಲ್ಲಿ ನಾವು ನಿಮ್ಮ ಹಿರಿಯರಿಗೆ ಕೇಳಿದ್ವಿ, ಬ್ರದರ್ ಹಿಂಗ್ ಕೊಟ್ಟಿದ್ದಾರೆ ಈ ಪ್ರಸಾದ, ನಾವೇನ್ ಮಾಡೋದು? ಕೊಟ್ಟಿದ್ದಾರೆ, ತಗೊಳ್ಳಿ, ಕೈಯಲ್ಲಿ ಹಂಗೆ ಇಟ್ಕೊಳ್ಳಿ, ತಿನ್ಬೇಡಿ, ನಾವು ಹೊರಗಡೆ ಹೋಗುವಾಗ ಚೆಲ್ಲೋಣ, ಬಿಸಾಕೋಣ ಚಿಕ್ಕೆ ಅಂತ. ಕರ್ತನಲ್ಲಿ ಪ್ರಿಯರೇ, ಇಂತಹ ಒಂದು ಸನ್ನಿವೇಶಗಳು ಸೇವೆಯಲ್ಲಿ ನಮಗೆ ಎದುರಾಗ್ತವೆ. ನಾವು ಬಹಳ ಸರ್ಪಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟರು ಆಗಿದ್ದುಕೊಂಡು ಈ ಕ್ರಿಸ್ತ ಸಭೆಯ
ಸೌವಾರ್ತಿಕ ಕೆಲಸವನ್ನು ಮಾಡುತ್ತಾ ಅನೇಕರನ್ನು ನಾವು ನೀಟಾದ ಮಾರ್ಗದಲ್ಲಿ ನಡೆಸಬೇಕಾಗಿರುವ ಹಂಗಿನವರಾಗಿದ್ದೀವಿ ಪ್ರಿಯರೇ. ನನ್ನ ಸಂದೇಶಕ್ಕೆ ಮುಕ್ತಾಯ ಮಾಡುವ ಸಂದರ್ಭ ಆಗ್ತಾ ಇದೆ. ಒಂದು ವಚನವನ್ನು ಮಾತ್ರ ನಾವು ಧ್ಯಾನಿಸಿಕೊಂಡು ಮುಗಿಸ್ಕೊಳ್ಳೋಣ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತಿದೆ. ಯಾಕೋಬ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ವ್ಯಭಿಚಾರಿಗಳು, ನೀವು ಯಹಲೋಕಕ್ಕೆ ಸ್ನೇಹವು ದೈವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಇದು ಬಹಳ ಮುಖ್ಯವಾದ ಸಂಗತಿ ಪ್ರಿಯರೇ. ನಮಗೆ ವೈಯಕ್ತಿಕ ಬಲಹೀನತೆ ಇರಬಹುದು, ಒಂದು ವೇಳೆ ನಾವು ಅಶಕ್ತರಾಗಿದ್ದಂಗೆ ಇರಬಹುದು. ಆಗ ದೈವಜ್ಞಾನ ನಮಗೆ ಅಷ್ಟೇ, ಪ್ರಾರ್ಥನೆ ಮಾಡೋಣ, ತಿಳ್ಕೊಳ್ಳೋಣ. ಆದರೆ ಅನ್ಯ ಜನರಾದ ಲೋಕದ ಜನರ ನಾಮಕಾರ್ಥ ಕ್ರೈಸ್ತರ ಜೊತೆಯಲ್ಲಿ ನಾವು ಸಂಪೂರ್ಣ ಅವರಿಗೆ ಇಜ್ಜೋಡಾಗಿ ಹೋಗಿ ಅವರದೇ ಸರಿ ಅನ್ನುವಂತ ಒಂದು ಮಟ್ಟಕ್ಕೆ ಹೋಗುವಾಗ ಕರ್ತನಲ್ಲಿ ಪ್ರಿಯರೇ, ಆ ಸ್ನೇಹ ಕೆಲವೊಮ್ಮೆ ನಮ್ಗೆ ಅನ್ಸುತ್ತೆ, ಕೆಲವರು ಸಹೋದರ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ, ಏನ್ ಬಿಲೀವರ್ಸ್ ಬ್ರದರ್, ಇವ್ರಿಗಿಂತ ಅನ್ಬಿಲೀವರ್ಸ್ ಮೇಲಲ್ಲ, ನಾವೇನೋ ಕಷ್ಟದಲ್ಲಿ ಇದೀವಿ, ಆಸ್ಪತ್ರೆ ಇದೀವಿ ಅಂದ್ರೆ ಅಷ್ಟೋ ಇಷ್ಟು ಅವರು ಬಂದು ಕೊಡ್ತಾರೆ, ಸಹಾಯ ಮಾಡ್ತಾರೆ. ನಿಜ, ಅವ್ರು ಕೊಡ್ತಾರೆ, ಸಹಾಯ ಮಾಡ್ತಾರೆ. ಅವ್ರನ್ನ ದೇವರು ಅನೇಕ ಜನರನ್ನ ನಮಗೆ ಈಡಾಗಿ ಇವುಗಳನ್ನ ಕೊಟ್ಟಿದ್ದಾನೆ, ಬಹುಮಾನಗಳನ್ನ ಕೊಟ್ಟಿದ್ದಾನೆ. ಅದರರ್ಥ ನೀನು ನಿನ್ನ ಸಹೋದರನನ್ನು ಅಪಾರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲ. 2 wrongs cannot make 1 right. 2 ತಪ್ಪುಗಳು ಒಂದು ಸರಿಯಾಗಿ ಎಂದಿಗೂ ಆಗುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ಎಚ್ಚರಿಕೆ ಹೊಂದೋಣ. ವಾಕ್ಯಕ್ಕನುಸಾರವಾಗಿ ಪ್ರೀತಿಯಿಂದ ನಮ್ಮ ಸಂಗಡ ಇರುವಂತ ಚಿಕ್ಕ ಗುಂಪುಗಳು, ಚಿಕ್ಕ ಸಭೆಗಳು, ನಾವು ಕರ್ತನ ಆತ್ಮ ವಶದಲ್ಲಿದ್ದು ನಾವು ಆತ್ಮಾನುಸಾರವಾಗಿ ನಡೆದುಕೊಳ್ಳುವ ಹಾಗೆ ದೇವರ ಆತ್ಮನು ತಾನೇ ನಮಗೆ ಸಹಾಯ ಮಾಡಲಿ. ನಾನು ಪೆರ್ಗಮ ಸಭೆಯನ್ನು ಕುರಿತು ಇದನ್ನ ಮುಕ್ತಾಯ ಮಾಡುವ ಆಲೋಚನೆಯಲ್ಲಿ ನಾನು ಪ್ರಾರಂಭಿಸಿದ್ದೇನೆ ಹೊರತು, ಆದರೆ ಧ್ಯಾನಿಸ್ತಾ ಹೋಗುವಾಗ ಅದನ್ನ ಬೇಗ ಮುಕ್ತಾಯ ಮಾಡಲಿಕ್ಕೆ ಆಗ್ತಿಲ್ಲ. ಕರ್ತನ ಚಿತ್ತವಿದ್ರೆ ನಾವು ಮುಂದಿನ ಸಂಗತಿಗಳಲ್ಲಿ ಇನ್ನು ನಿಕೊಲಾಯಿತರ ಬೋಧನೆ ಅಂದ್ರೆ ಏನು, ಮತ್ತು ದೇವರ ಕತ್ತಿ, ಬಾಯಿಯ ಕತ್ತಿ ಏನು, ಮತ್ತು ದೇವರ ಆತ್ಮನ ಸಭೆಗಳಿಗೆ ಹೇಳುವ ಮನ್ನವೆಂಬ ಆಹಾರವು ಏನು, ಮತ್ತು ಬಿಳಿ ಕಲ್ಲು ಏನು ಎಂಬುದನ್ನ ನಾವು ಮುಂದಿನ ದಿನಗಳಲ್ಲಿ ಧ್ಯಾನಿಸೋಣ. ಥ್ಯಾಂಕ್ ಯು ವೆರಿ ಮಚ್.